Hello guys, Hi friends. good morning. Welcome to my new vlog. So ಇವತ್ತು ಅಂಗಡಿ ಹತ್ರ ಬಂದಿದ್ದೀನಿ. ವ್ಲಾಗ್ ನ ಅಂಗಡಿ ಹತ್ರನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪಾ ಈ ವಿಷಯ ಅಂದ್ರೆ ಇವತ್ತಿಂದ ನಾನು ಸಪ್ಲೈಗೆ ಹೋಗ್ತಾ ಇದ್ದೀನಿ, ಟೀ ಸಪ್ಲೈಗೆ. ಇಷ್ಟು ದಿವಸ ನಾನು ಸಪ್ಲೈಗೆ ಹೋಗ್ತಾ ಇರ್ಲಿಲ್ಲ. ಸೊ ನಮ್ಮ ಒಂದು ಹುಡುಗ ಬಿವಾಸ್ ಅಂತ ಒಂದು ಹುಡುಗ ಊರಿಗೆ ಹೋಗ್ತಾ ಇದ್ದಾನೆ. ಸೊ ಅವನ ಜಾಗದಲ್ಲಿ ರಾಹುಲ್ ನ ಬಿಟ್ಟಿದ್ದೀನಿ. ನೀವು ನೋಡಬಹುದು ಇಲ್ಲಿ ನಮ್ಮ ಹುಡುಗರೆಲ್ಲ ಆಲ್ರೆಡಿ ಬಿಸಿ ಆಗಿದ್ದಾರೆ. ಇವನು ನಿಂಬೆ ಹಣ್ಣು ಕಟ್ ಮಾಡ್ತಾ ಇದ್ದಾನೆ ಲೆಮನ್ ಟೀಗೆ. ಸೊ ಹಾಲ್ ಕಾಯ್ತಾ ಇದೆ. ಹೀಗೆ ಬಂದು ಪೂಜೆ ಮಾಡಿದೆ ಗೈಸ್. ನೋಡೋಣ, ಇವತ್ತು ನಾನು ಸಪ್ಲೈ ಅಲ್ಲಿ ವ್ಲಾಗ್ ಮಾಡಿದ್ದೀನಿ. ಯಾವ ತರ ಬರುತ್ತೆ ಗೊತ್ತಿಲ್ಲ ಗೈಸ್. ಏನ್ ಗೊತ್ತಾ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ 301 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬಾ ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಸೊ ನಾನು ಯಾವ ತರ ವ್ಲಾಗ್ ಮಾಡಿದ್ದೀನಿ ಅಂತ ಹಿಂದೆ ಅಂದ್ರೆ ಇದಕ್ಕೆ ಮುಂಚೆ ಅಪ್ಲೋಡ್ ಮಾಡಿರೋ ವಿಡಿಯೋಸ್ನ ಚೆಕ್ಔಟ್ ಮಾಡಿ. ಸೊ ಫ್ಯಾಮಿಲೀಸ್ ಜೊತೆ ಫನ್ ಮಾಡಿರೋದು, ಮತ್ತೆ ಟ್ರಾವೆಲ್ ಮಾಡಿರೋದು, ಮತ್ತೆ ನಮ್ಮ ಬಿಸ್ನೆಸ್ ಅಲ್ಲಿ ನಮ್ಮ ಹುಡುಗರ ಹತ್ರ ಕಾಮಿಡಿ ಮಾಡಿರೋದು ಇವೆಲ್ಲ ಇದಾವೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿವಾಸ್ ನಮ್ಮಪ್ಪ ನಿನ್ನೆ ಕೇಸರಿ ಬಾತ್ ಮಾಡಿದ್ರು. ಬಾರಿಸ್ತವನೆ ಹೆಂಗೆ ಹೆಂಗೆ. ಏಯ್ ನಿಧಾನವಾಗಿ ತಿನ್ನೋಲ್ಲ. ಅಂಕಲ್ ಬನಾಯರೇ ಬಿರಿಯಾನಿನ ಅವನ್ ಚಿಕನ್ ತರ್ಸ್ಕೊಟ್ರೇನೆ ಮಾಡೋದು ಏನಾ. ಇವನೇ ಗೈಸ್ ನೋಡಿ, ನೆಕ್ಸ್ಟ್ ತಿಂಗಳು 6ನೇ ತಾರೀಕು ಹೋಗ್ತೇನೆ. 1 ವರ್ಷ ಚೆನ್ನಾಗಿ ಕೆಲಸ ಮಾಡ್ದ ಹುಡುಗ. ಅದಕ್ಕೆ ಇವಾಗ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳೆಲ್ಲ ಮಾಡ್ಕೋಬೇಕು ಗೈಸ್. ಮಂತ್ ಎಂಡ್ ಬರ್ತಾ ಇದೆ. ನೆಕ್ಸ್ಟ್ ಮಂತ್ಗೆ ಆಗೋಷ್ಟು ಸ್ಟಾಕ್ನ ಇವಾಗ ಆರ್ಡರ್ ಮಾಡಬೇಕು. ಅದು ನಾಳೆ ಸಾಯಂಕಾಲ ಅಷ್ಟರಲ್ಲಿ ಸ್ಟಾಕ್ ಬರುತ್ತೆ. ಆಲ್ರೆಡಿ ಕೆಲವೊಂದು ನಾವು ಸ್ಟಾಕ್ ತಂದಿಟ್ಟಿದ್ದೀವಿ. ಇಲ್ಲಿ ಉಡಾನ್ ಅಂತ ಒಂದು ಆ್ಯಪ್ ಇದೆ, ನಿಮ್ಗೆ ಗೊತ್ತಿರುತ್ತೇನೋ, ರಿಟೇಲರ್ಸ್ ಮತ್ತು ಇವರೆಲ್ಲ. ಸೊ ಇಲ್ಲಿ ನಾನು ನಿಂಬೆಹಣ್ಣು ಆರ್ಡರ್ ಮಾಡ್ತಾ ಇದ್ದೀನಿ. ಇಲ್ಲಿ 10 kg ನಿಂಬೆಹಣ್ಣು ಆರ್ಡರ್ ಮಾಡ್ತಾ ಇದ್ದೀನಿ. 9 kg ತಗೋತಾ ಇದ್ದೀನಿ ಗೈಸ್. ಒಂದು 10 kg ಹಾಕ್ತಾ ಇದ್ದೀನಿ. 26 ರೂಪಾಯಿ kg ಇದೆ. ನಮ್ಮ ಅಪ್ಪಗೆ ಫ್ರೂಟ್ಸ್ ಆರ್ಡರ್ ಮಾಡೋಣ. ಅವರು ಬೆಳಿಗ್ಗೆ ಕಾರಲ್ಲಿ ಬರುವಾಗ ಫ್ರೂಟ್ಸ್ ತಗೋತಾರೆ. ಸೊ ಗೈಸ್ ಇಲ್ಲಿ ನೋಡಿ, ಆರ್ಡರ್ ಮಾಡಿ ಆಯಿತು. ಸೊ ಇದನ್ನು ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಆರ್ಡರ್ ಕನ್ಫರ್ಮ್ ಆಯಿತು ಗೈಸ್. ನಾಳೆ ಬರುತ್ತೆ ಐಟಮ್. ಗೈಸ್ ಇನ್ನೇನು ಟೀ ರೆಡಿ ಆಯಿತು. ಸೊ ನಾನು ಬ್ಯಾಗ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಇದು ಬ್ಯಾಗಲ್ಲಿ ಪುದೀನ ಲೀವ್ಸ್ ಇದ್ದಾವೆ, ಪುದೀನ ಎಲೆಗಳು, ಮತ್ತು ಕಪ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಕಾಫಿ ಪೌಡ್ರ್ ಇದೆ. ಕಾಫಿ ಪೌಡ್ರು ಏನಪ್ಪ ಇದು ಸಾಸ್ ಬಾಟ್ಲು ಅಂತ ಅಂದ್ಕೊಬಿಟ್ಟಿರಾ. ಸಾಸ್ ಬಾಟ್ಲಲ್ಲಿ ನಾವು ಪೌಡರ್ಸ್ ಹಾಕ್ಕೊತೀವಿ. ಸೊ ಇದು ಬೂಸ್ಟು, ಮತ್ತು ಇದು ಬಾದಾಮ್. ಸೊ ಈ ಬ್ಯಾಗ್ ರೆಡಿ ಆಯಿತು. ಮತ್ತು ಈ ಕೌಂಟ್ರಲ್ಲಿ ನಮಗೆ ಫ್ಲಾಸ್ಕ್ಗಳು ರೆಡಿಯಾಗಿದೆ. ಇದೆಲ್ಲ ಹಾಲ್ದು. ಸೊ ಒಬ್ಬೊಬ್ರಿಗೆ ಒಂದೊಂದು ಪೋರ್ಷನ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಕೆಲವೊಬ್ರು ಇರ್ತಾರೆ. ಸುರೇಶ್ ಇದು ನಮ್ಮ ಅಪ್ಪದು. ಸೊ ಇನ್ನೇನು 9:20ಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಈಸಿಯಾಗಿ ಒಂದು 11:30 ಒಳಗಡೆ ನಾವೆಲ್ಲ ಕವರ್ ಮಾಡ್ಕೊಂಡು ಬರ್ಬೋದು. ಮತ್ತು ಸೆಕೆಂಡ್ ಹಾಫ್ ಸೇಮ್ ಪ್ರೋಸೆಸ್ಸು. ಬೆಳಿಗ್ಗೆ ನಾವು ಹೆಂಗೆ ಹೋಗ್ತೀವೋ ಅದೇ ಥರ ಸೇಮ್ ಕಂಪನಿಗಳಿಗೆ. ಅಂದರೆ ಇವತ್ತು ನಮ್ಮದು ಫಿಕ್ಸ್ಡ್ ಇರುತ್ತೆ. ಕಂಪನಿ ಒಳಗಡೆ ಹೋಗೋದು, ಎಂಪ್ಲಾಯೀಸ್ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಟೀ ಕೊಡೋದು, ಮತ್ತು ಕೌಂಟ್ ಮಾಡ್ಕೊಳ್ಳೋದು. ಮತ್ತು ಈವ್ನಿಂಗ್ ಅದೇ ಥರನೇ ಸೇಮ್ ಕಂಪನೀಸಿಗೆ ಇನ್ನೊಂದು ಸತಿ ಅದೇ ಥರನೇ ಹೋಗ್ಸಕ್ಕೆ. ಸೊ ಗೈಸ್ ಟೀ ಮಾಡಿದ್ದು, ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದು ಎಲ್ಲ ಆಯಿತು. ಅಂಗಡಿ ಖಾಲಿ ಆಗಿದೆ. ಯಾಕಂದರೆ ಎಲ್ಲ ಹುಡುಗರು ಸಪ್ಲೈ ಸ್ಟಾರ್ಟ್ ಮಾಡಿದ್ರು. ಇವನೊಬ್ಬ ಉಳ್ಕೊಂಡಿದ್ದಾನೆ. ಮತ್ತು ಇನ್ನು ಸ್ವಲ್ಪ ಅಷ್ಟರಲ್ಲಿ ನಾಗಮ್ಮನು ರೆಡಿಯಾಗಿ ಅವರು ಸ್ಟಾರ್ಟ್ ಮಾಡ್ತಾರೆ. ಅಪ್ಪನೂ ಇನ್ನೂ ಹೊರಟಿಲ್ಲ, ಹುಡುಗರು ಮಾತ್ರ ಹೋಗಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನನ್ನ ಗಾಡಿ ನೋಡಿ, ಈ ಗಾಡಿಯಲ್ಲೇ ನಾನು ಸಪ್ಲೈ ಮಾಡೋದು. ಇಲ್ಲೆಲ್ಲ ಫುಲ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಬಿಡಬೇಕು ಗೈಸ್, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಫೈನಲಿ ಗಾಡಿ ಸ್ಟಾರ್ಟ್ ಮಾಡಬೇಕು. ಕೀ ಎಲ್ಲೋ ಮರ್ತೋಗ್ಬಿಟ್ಟೆ.
ನೋಡಿ ನಮ್ಮ ಅಂಗಡಿ ಹತ್ರ ನೇಚರ್ ಹೆಂಗೈತೆ. ಇದು ರೈಲ್ವೆ ಟ್ರ್ಯಾಕು ಸಖತ್ತಾಗೈತೆ ಗ್ರೀನಾಗಿ. ಅವಾಗವಾಗ ನವಿಲ್ ಕೂಡ ಓಡಾಡುತ್ತೆ ಗೈಸ್ ಇಲ್ಲಿ ನಿಜವಾಗ್ಲೂ. ಗೈಸ್ 10 ನಿಮಿಷ ಬೇಗನೆ ಬಂದ್ಬಿಟ್ಟಿದ್ದೀನಿ ವ್ಲಾಗ್ ಮಾಡೋಣ ಅಂತ. ಸೊ ಅದಕ್ಕೆ ಇಲ್ಲಿ ಒಂದು 10 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಮತ್ತೆ ಇವಾಗ ಫಸ್ಟ್ ಕಂಪನಿಗೆ ಹೋಗಬೇಕು. ಅದ್ರ ಪಕ್ಕದಲ್ಲೇ ಇದ್ದೀನಿ ಇವಾಗ. ಅದು 10 ನಿಮಿಷ ಆಗಿದ ತಕ್ಷಣ ಹೋಗೋಣ ಗೈಸ್. ಸರಿ ನೋಡಿ 10 ನಿಮಿಷದಲ್ಲಿ ನಾವು ಸ್ವಲ್ಪ ಟೀ ಕಾಫಿ ಏನಾದರೂ ಸೇವನೆ ಮಾಡೋಣ. ಆ್ಯಕ್ಚುಲಿ ನೆಕ್ಸ್ಟ್ ತಿಂಗಳಿಂದ ನಾನು ಸ್ವಲ್ಪ ದುಡ್ಡು ಸೇವ್ ಮಾಡ್ಬೋದು. ಅದು ಒಂಥರ ಖುಷಿ ಇದೆ ನನಗೆ. ಏನು ಅಂದರೆ ದಿವಾಸ್ಗೆ ಇವಾಗ ಸ್ಯಾಲ್ರಿ ಕೊಡ್ತಾ ಇದ್ವಲ್ಲ, ಆ ಸ್ಯಾಲ್ರಿ ಬಂದ್ಬಿಟ್ಟು ನಾನು ತಗೊಳ್ಳೋ ಥರ ಅಂದರೆ ನನಗೆ ದುಡ್ಡು ಉಳಿಯುತ್ತೆ. ಸೊ 18,000 ಅವನಿಗೆ ಸಂಬಳ ಕೊಡ್ತಾಯಿದ್ವಿ. ನೆಕ್ಸ್ಟ್ ತಿಂಗಳು ಅವ್ನು ಹೋದ್ಮೇಲೆ 18,000 ಮಿಕ್ಕುತ್ತೆ ನನಗೆ. ಸೊ ಯಾವುದೋ ಒಂದು ಇದಕ್ಕೆ ಯೂಸ್ ಆಗ್ಬೋದು, ಸ್ವಲ್ಪ ಸೇವಿಂಗ್ ಮಾಡ್ದಂಗೂ ಆಗುತ್ತೆ. ನಂದು ನಾನೇನು ಅಂದ್ಕೊಂಡಿದ್ದೆ ಅಂದರೆ ಸ್ವಲ್ಪ ಫ್ರೀ ಮೈಂಡೆಡ್ ಆಗಿದ್ದರೆ ಬಿಸ್ನೆಸ್ನ ಗ್ರೋತ್ ನೋಡ್ಬೋದು ಅಂತ ಅಂದ್ಕೊಂಡೆ. ಅದೇ ಥರ ಆಯಿತು. ಬಟ್ ಎಲ್ಲ ಟೈಮಲ್ಲೂ ಆ ಥರ ಇರಲ್ಲ. ಸೊ ನಾವು ಬ್ಯುಸಿಯಾಗಿರಬೇಕು, ನಾವು ಎವ್ರಿ ಡೇ ರೂಟಲ್ಲಿರಬೇಕು, ಸಪ್ಲೈಯಲ್ಲಿ ಇರಬೇಕು. ಸೊ ಗೈಸ್ 2ನೇ ಕಂಪನಿಗೆ ಬಂದಿದ್ದೀವಿ. ಸೊ ಇದು 3rd ಫ್ಲೋರ್ಗೆ ಹೋಗಬೇಕು. 3rd ಫ್ಲೋರ್ ಪ್ಲಸ್ ಮೈಕ್ ಇಲ್ಲ ಗೈಸ್. ಮೈಕು ಅದು ಇಟ್ಕೊಂಡು ಫೋನ್ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ ಒಂದೊಂದು ಕಂಪನಿಗೆ ಹೋದಾಗ ಮಾತಾಡೋಕ್ಕಾಗ್ತಾಯಿಲ್ಲ. ಇದು 2ನೇ ಕಂಪನಿ, ಲಿಫ್ಟಲ್ಲಿದ್ದೀನಿ. ಸೊ ಗೈಸ್ ಫೈನಲಿ ಇದು 4ನೇ ಕಂಪನಿ. ಗ್ಯಾಪಲ್ಲಿ 2ನೇದು 3ನೇದು ತೋರ್ಸೋಕ್ಕಾಗಿಲ್ಲ. ಸೊ ಇವಾಗ 4ನೇ ಕಂಪನಿ ಹತ್ರ ಬಂದಿದ್ದೀನಿ, ಲಿಫ್ಟಲ್ಲಿದ್ದೀನಿ ಗೈಸ್. 4ನೇ ಕಂಪನಿನೂ ಕಂಪ್ಲೀಟ್ ಆಯಿತು. 5ನೇ ಕಂಪನಿ ಗೈಸ್. 6ನೇ ಕಂಪನಿ ಗೈಸ್. ಕಂಪ್ಲೀಟ್ 6th ಕಂಪನಿ. 6th ಕಂಪನಿ ಕಂಪ್ಲೀಟ್ ಆಯಿತು. ಇವಾಗ 7, 8, 9, 10, 11 ಟೋಟಲ್ 11 ಕಂಪನಿಗೆ ಕೊಡಬೇಕು ಗೈಸ್. ಗೈಸ್ ನಮ್ಮ ಸೆಟಪ್ ರೆಡಿಯಾಗಿದೆ. ಸೊ ಅಲ್ಲಿಂದ ಒಬ್ಬೊಬ್ಬರೇ ಎಂಪ್ಲಾಯೀಸ್ ಹಿಂಗೆ ಬರ್ತಾರೆ, ಇಲ್ಲಿ ತಗೋತಾರೆ, ಹೋಗಿ ಕೂತ್ಕೊಂಡು ಟೀ ಕುಡಿತಾರೆ. ಇಲ್ಲಿ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಗೈಸ್. ಇಲ್ಲಿ ನೋಡಿ ಫುಲ್ ಮಿರರು, ಸಿಂಕು ಮತ್ತು ವಾಶ್ರೂಮ್ಸ್ ನೋಡಿ ಎಷ್ಟು ಶೀನಾಗಿ ಸೆಗ್ರಿಗೇಟ್ ಮಾಡಿದ್ದಾರೆ. ತುಂಬ ಕೂಲ್ ಎನ್ವೈರ್ಮೆಂಟ್. ಅದು ಬೇರೆ ನೋಡಿ ಇಲ್ಲಿ ಹೆಂಗಿದೆ ಗೈಸ್ ಎನ್ವೈರ್ಮೆಂಟ್ ನೋಡಿ ಗೈಸ್ ಏನಂದರೆ ತುಂಬ ದಿನ ಆದಮೇಲೆ ಬಂದಲ್ಲ ಸಪ್ಲೈಗೆ. ತುಂಬ ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಗೈಸ್ ನಾನು. ಯಾವ ಥರ ಅಂದರೆ ಇವಾಗ ನೋಡಿ ಈ ಥರ ಕಪ್ ತಗೊಂಡು ಕಾಫಿ ಪೌಡ್ರಿಂಗ್ ಹಾಕಬೇಕು. ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಹೇಳಿ, ಹಾಲು ಹೊತ್ತಿದ್ದೀರ ಟೀ ಹೊತ್ತಾ ಇದ್ದೀನಿ. ಆಮೇಲೆ ಎಂಪ್ಲಾಯೀಸ್ ಯಾರಾದರೂ ಟೀ ಕೇಳಿದ್ರೆ ಲೆಮನ್ ಟೀ ಕೊಡ್ತಾಯಿದ್ದೀನಿ. ಲೆಮನ್ ಟೀ ಕೇಳಿದ್ರೆ ಇಲ್ಲ ಬೇರೆ ಏನೇನೋ ಕೊಡ್ತಾಯಿದ್ದೀನಿ. ಇಟ್ಕೊಂಡು 15 ಮಿನಿಟ್ಸ್ ಬ್ರೇಕ್ ಇರುತ್ತೆ. ಅವ್ರು ನನ್ನನ್ನು ನೋಡಿದ ತಕ್ಷಣ ಅರೇ ಭಯ್ಯ ಆಗಿಯಾ ಭಯ್ಯ ಫುಲ್ ತಲೆ ಕೆಟ್ಟೋಗಿರುತ್ತೆ ಅವ್ರಿಗೆ. ನನ್ನ ನೋಡಿದ ತಕ್ಷಣ ಫುಲ್ ಖುಷಿ ಆಗಿಬಿಡ್ತಾರೆ. ಇದೊಂದೇ ಕಂಪ್ನಿ ಅಂತಲ್ಲ ಗೈಸ್, ಎಲ್ಲ ಕಂಪ್ನಿಯಲ್ಲೂ ಅಷ್ಟೇ. ಇವಾಗ ಇನ್ನೇನು ಆ ಕಂಪ್ನಿ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಭಯ್ಯ ನಿಮಗೆ 3 ವರ್ಷ ಆಯಸ್ಸು, ಇವಾಗ ತಾನೇ ನೆನೆಸ್ಕೊಂಡ್ವಿ ನಿಮ್ಮನ್ನು ಅಂತಾರೆ. ಕೇಳೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಅದು. ಅವರು ನನ್ನ ನೋಡಿದ ತಕ್ಷಣ ಸ್ಮೆಲ್ ಬಂದ್ಬಿಡ್ತು, ಟೀ ಬಂದ್ಬಿಡ್ತು ಅಂತ. ಸೊ ಗುಡ್ ಈವ್ನಿಂಗ್ ಗೈಸ್. ಸೊ ಇವತ್ತು ಸಪ್ಲೈ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಹಾಫು ಸೆಕೆಂಡ್ ಹಾಫು ಎಲ್ಲ ಕಂಪ್ಲೀಟ್ ಆಯಿತು, ಸಕ್ಸಸ್ಫುಲ್ಲಾಗಿ ಆಯಿತು. ಇವನು ನೋಡಿ ಗೈಸ್ ಅತ್ಯಂತ ಮುಖ್ಯಕರವಾದ ಕೆಲಸವನ್ನು ತೊಡಗಿಸಿಕೊಂಡಿದ್ದಾನೆ. ಏನು ಅಂದರೆ ತಿನ್ನೋಕ್ಕೇನು ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಅಲ್ಲಿ ನಮ್ಮ ಅಂಗಡಿ ಹಿಂದೆ ತೆಂಗಿನ ಮರ ಇತ್ತು, ಅಲ್ಲಿ ಬಿದ್ದಿರೋ ತೆಂಗಿನಕಾಯಿನ ಎತ್ಕೊಬಂದು ಅದನ್ನು ಕುಯ್ದು ಇವಾಗ ಅದನ್ನು ತೆಂಗಿನಕಾಯಿ ಹೊಡೆದು ಮತ್ತು ಅದರಲ್ಲಿರೋ ಕೊಬ್ಬರಿನ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಈ ಥರ ಕಿತಾಪತಿ ಕೆಲಸಗಳಿಗೆ ಇವನೊಬ್ಬನ ಬಿಟ್ಟರೆ ಇನ್ಯಾರು ಮಾಡಲ್ಲ ಗೈಸ್. ಅಲ್ಲಿ ನೋಡಿ ಅವ್ನು ನೋಡಿ ಎಷ್ಟು ಕಷ್ಟ ಕಟ್ಕೊಂಡಿದ್ದಾನಂದರೆ ಪಾಪ. ಏನು ಗುರು, ಏಯ್
जा रहे एक नारियल लेके आ जा रहे हैं नहीं रे, हैं? एक नारियल लेके आ जा। नहीं चाहिए रे। तेरा मतलब दिक्कत देख रहा है तो मेरे को रोना आ रहा है रे ಗೈಸ್ ಇವನ್ ನೋಡಿ ಅಷ್ಟೇ ಗೈಸ್, ಇನ್ನೇನು ಕೆಲವೇ ಒಂದು ಹಾಫ್ ಅನ್ ಅವರ್ ಅಲ್ಲಿ ನಮ್ಮ ಎಲ್ಲ ಕೆಲಸನೂ ಕಂಪ್ಲೀಟ್ ಆಗುತ್ತೆ. ಅದಾಗಿದ ತಕ್ಷಣ ಇವತ್ತು ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ ಪ್ಲೀಸ್. ನನಗೆ ಸ್ವಲ್ಪ ಸಪೋರ್ಟ್ ಕೊಡಿ. ಎಸ್, ಥ್ಯಾಂಕ್ ಯು, ಬಾಯ್.